ಸರ್ವರಿಗೂ ಶರಣಾರ್ಥಿ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ಸಂಸಾರದ ಬಗ್ಗೆ ಬಹಳಷ್ಟು ವಚನಗಳನ್ನು ಹೇಳಿದ್ದಾರೆ ಬಸವಣ್ಣವರು. ಅಂದ್ರೆ ಸಂಸಾರ ಅನ್ನುವಂತಹದ್ದು ಅದು ಹಾಗೆ ಅಂತಾರ ಒಂದು ಕಡೆ. ಸಂಸಾರ ಮಹಾದೇವಕ್ಕನ್ನು ಹೇಳ್ತಾರ, ಸಂಸಾರವೆಂಬುದು ಹಾಗೆಯ ತಂದೆ, ವಂಶ ದಪ್ಪದೆ ಅರಸಿ ಬರುತ್ತಿದೆಯ, ಹಿಡಿದು ಕೊಲ್ಲುತ್ತಿದೆಯ ಅಂತ ಎಲ್ಲ ಹೇಳ್ತಾರೆ. ಮಹಾದೇವ್ಯಕ್ಕ ಸಂಸಾರವನ್ನು ಹಾಗೆ ಅನ್ನೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಯಾಕಂದ್ರೆ ಅವರು ಹುಟ್ಟು ವಿರಕ್ತರು. ಮಹಾದೇವ್ಯಕ್ಕ ಒಟ್ಟು ವೈರಾಗ್ಯ ನಿಧಿ. ಅವರು ಸಂಸಾರವನ್ನ ಹಾಗೆ ಅಂತ ಹೇಳೋದು ಆಶ್ಚರ್ಯ ಏನಲ್ಲ, ಸರಿನೇ ಇರ್ಬೋದು. ಆದ್ರೆ ಬಸವಣ್ಣವರು ಪ್ರಾಯಶಃ ಅವ್ರಿಗೆ ಬುದ್ಧಿ ಬಂದಾಗಿನಿಂದ ಅಥವಾ ಹುಟ್ಟಿದಾಗಿನಿಂದ, ಅವ್ರಿಗೆ ಬುದ್ಧಿ ಯಾವಾಗ ಬಂತು ಅದು ಹೇಳೋದು ಬಹಳ ಆಶ್ಚರ್ಯ. ಚಿಕ್ಕ ಹುಡುಗ ಇದ್ದಾಗಲೇ ಅವರು ಪವಾಡಗಳನ್ನು ಮಾಡಿದರು ಅಂತ ಹೇಳ್ತಾರೆ. ಅಂತಹ ಅದ್ಭುತ ವ್ಯಕ್ತಿ. ಮುಂದೆ ಕೂಡಲ ಸಂಗಮದಲ್ಲಾಗಲಿ, ಮಂಗಳವಾಡೆಯಲ್ಲಾಗಲಿ, ಆಮೇಲಿಂದ ಕಲ್ಯಾಣದಲ್ಲಾಗಲಿ ಸದಾಕಾಲ ಜನರ ನಡುವೆನೇ ಇದ್ರು. ಜೊತೆಗೆ ಲೌಕಿಕ ಸಂಸಾರದ ಬಂಧನವೂ ಇತ್ತು. ಮದುವೆ ಆಗಿದ್ರು. ಕವಿಗಳೆಲ್ಲ ಇಬ್ಬಿಬ್ಬರನ್ನು ಮಾಡಿದರೆ ವಾಸ್ತವಿಕವಾಗಿ ಅವ್ರಿಗೆ ಒಬ್ಬರೇ ನೀಲಲೋಚನೆ ಅಮ್ಮ. ಹಾಗೆ ಇದ್ದಂಥ ಮತ್ತೆ ನೀಲಲೋಚನೆ ತಾಯಿಯ ಮತ್ತು ಬಸವಣ್ಣನವರ ಸಂಬಂಧ ಬಹಳ ಅದ್ಭುತವಾಗಿತ್ತು. ಆದರೂ ಕೂಡ ಸಾಧಕಾವಸ್ಥೆಯಲ್ಲಿ ಅವರು ಸಂಸಾರದ ಚಿತ್ರಣವನ್ನು ಕೊಡ್ತಾರೆ. ಸಂಸಾರವೆಂಬ ಶ್ವಾನ ನಟ್ಟಿ ಮೀಸಲ ಬೀಸರ ಮಾಡದಿರಯ್ಯ ಅಂತ ಇನ್ನೊಂದು ವಚನದಾಗ ಹೇಳ್ತಾರೆ. ಅಂದ್ರೆ ಸಂಸಾರದ ಬಗ್ಗೆ ನೈಜ ಚಿತ್ರಣವನ್ನು ಕೊಡ್ತಾರೆ. ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಸೊಡರು ಅನ್ನೋದು ಗೊತ್ತು ನಿಮ್ಗೆಲ್ಲ. ದೀಪ ಗಾಳಿಗಿಟ್ಟಿದ ದೀಪ ಹೆಂಗಿರುತ್ತೆ? ಏನ ಶಾಂತವಾಗಿ ಸತತವಾಗಿ ಉರಿಯುತ್ತಾ? ಇಲ್ಲ, ಆರೋದಿಲ್ಲ. ಆರ್ದಂಗೆ ಮಾಡ್ತದೆ, ಮತ್ತೆ ಉರಿತದೆ. ಹೊಯ್ದಾಡೋದಂತ ಅದಕ್ಕೆ ಹೊಯ್ದಾಡೋದು. ಇನ್ನೇನು ಆರ್ತು ಮತ್ತೆ ಚೆನ್ನಾಗಿ ಉರಿಯಕ್ಕೆ ಶುರು ಆಗುತ್ತೆ. ಭಾಳ ಚೆನ್ನಾಗಿ ಉರಿತಾ ಇದೆಯಪ್ಪ ಅಂತಂದು 5 ಸೆಕೆಂಡ್ 10 ಸೆಕೆಂಡ್ ಉರಿತು ಮತ್ತೆ ಹೊಯ್ದಾಡಕ್ಕೆ ಶುರು ಆಗುತ್ತೆ. ಹಾಗೆ ಈ ಸಂಸಾರನೂ ಹಂಗೇನೆ. ಯಾವತ್ತಿಗೂ ಪೂರ್ಣ ಅನ್ನುವಂಥದ್ದಿಲ್ಲ. ಸಂಸಾರ ಪೂರ್ಣತೆ ಮುಟ್ಟೋದಿಲ್ಲ. ಅದು ಪೂರ್ಣತೆ ಮುಟ್ಟಕ್ಕಲ್ಲ ಸಂಸಾರ ಬಂದಿರೋದು, ಅರ್ಧ ಅದು. ಅದಕ್ಕೆ ಯಾರಾದರೂ ನಮಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ, ಇವೆಲ್ಲ ಸರಿ ಹೋಗ್ಬಿಟ್ರೆ ನಾವು ಬಹಳ ಸುಖವಾಗಿರ್ತೀವಿ ನೋಡ್ರಿ. ಈ ತೊಂದರೆ ಮುಗಿಯೋತ್ತಿಗೆ ಇನ್ನೊಂದಷ್ಟು ತೊಂದರೆ ಶುರುವಾಗಿರ್ತವೆ. ಮನೆ ಕಟ್ಟಬೇಕು, ಮನೆ ಸ್ವಂತ ಮನೆ ಆಗ್ಬಿಟ್ರೆ, ಅದರಲ್ಲೂ ನಗರ ಪ್ರದೇಶದಲ್ಲಿ ಸ್ವಂತ ಮನೆ ಆದ್ರೆ ನನ್ನ ಜೀವನ ಸಾರ್ಥಕ ಅಂತ ಇರ್ತದೆ. ಆ ಸ್ವಂತ ಮನೆಯಾಗಿ ಉದ್ಘಾಟನೆ ಮಾಡುವಾಗಲೇ ಸಾಲದ ಚಿಂತೆ ಶುರುವಾಗುತ್ತೆ. ಇನ್ನು ಸಾಲ ಎಲ್ಲ ಬಗೆಹರಿತಪ್ಪ, ಆನಂದವಾಗಿರೋಣ ಅನ್ನುವಾಗ ಮಗನೋ ಹೆಂಡ್ತಿನೋ ಅಥವಾ ಇವನ್ ತಲೆಯಲ್ಲೇ ಹೋಗುತ್ತೆ, ಮೇಲ್ಗಡೆ ಒಂದು ಕಟ್ಟಿ ಹಾಕಿ ಬಾಡಿಗೆ ಕೊಡಬಾರ್ದು ಅಂತ ಶುರುವಾಗುತ್ತೆ. ಅದಕ್ಕೆ ಬ್ಯಾಂಕ್ ಲೋನ್ ಮಾಡ್ತಾನೆ. ಅದು ಮೇಲ್ಗಡೆ ಕಟ್ಟಿ ಇನ್ನೇನು ಮುಗಿಬೇಕು ಅನ್ನೋ ಗೌಂಡ್ಯಾರ ಕೈ ಕೊಡ್ತಾನೆ, ಪೇಂಟರ್ ಕೈ ಕೊಡ್ತಾನೆ, ಯಾರಾದ್ರೂ ದುಡ್ಡು ಹಾಕೊಂಡಾರು ಹೋಗ್ತಾರೆ. ಒಟ್ಟು ಏನೋ ಆಗಿ ಸಮಸ್ಯೆ ಆಗಿ ಪ್ರತಿಯೊಬ್ಬರಿಗೂ ಈ ಜಗತ್ತಿನಲ್ಲಿ ಪರಮಾತ್ಮನ ಸೃಷ್ಟಿಯಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಇದೇ ಅನುಭವ. ಒಂದಲ್ಲ ಒಂದು ರೂಪದಲ್ಲಿ ಬೇರೆ ತರ, ಒಂದೇ ತರ ಇರಲ್ಲ. ಒಬ್ಬೊಬ್ರಿಗೆ ಒಂದೊಂಥರ. ಇಂಡಸ್ಟ್ರಿಯಲಿಸ್ಟ್ಗೆ ಅವನಿಗೊಂಥರ ಇರುತ್ತೆ, ಕೈಗಾರಿಕೋದ್ಯಮಿಗೆ, ವಿಜ್ಞಾನಿಗೆ ಅವನದೇ ಆದಂಥ ತಂದೆ ಸಮಸ್ಯೆಗಳಿರುತ್ತೆ, ರಾಜಕಾರಣಿಗೆ ಅವನದೇ ಆದಂಥ ಸಮಸ್ಯೆ ಇರ್ತದೆ. ಹೀಗೆ ಪ್ರತಿಯೊಬ್ಬರಿಗೂ ಸಮಸ್ಯೆನೇ ಈ ಸಂಸಾರದಲ್ಲಿ ಇರುವಾಗ. ಆದರೆ ಒಂದು ಮಟ್ಟ ಇದೆ. ಆ ಸಂಸಾರದ ಬಂಧನವನ್ನು, ದ್ವಂದ್ವತೆಯನ್ನ ಮೀರಿ ಮೇಲೇರ್ಬಿಟ್ರೆ ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ
ಅವನು ಸ್ವಲ್ಪ ಮೇಲೇರಿದ್ರೆ, ಆ ದ್ವಂದ್ವತೆಯನ್ನು ದಾಟಿದ್ರೆ, ಅವನು ಸಂಸಾರಿ ಆಗಿದ್ರೂ ಕೂಡ ಅವನಿಗೆ ಅದ್ರ ತಾಪ ಆಗೋದಿಲ್ಲ. ಆಗ ಅವನಿಗೆ ಸಂಸಾರ ಅನ್ನುವಂಥದ್ದೇ ನಿಸ್ಸಂಸಾರ ಆಗುತ್ತೆ. ಆಗ ಅದು ಗಾಳಿಯ ಸೊಡರ ಆಗೋದಿಲ್ಲ. ಅದಕ್ಕೆ ಸಂಸಾರ ಬಸವಣ್ಣವರು ಪ್ರಾರಂಭಾವಸ್ಥೆಯಲ್ಲಿ, ಸಾಧಕಾವಸ್ಥೆಯಲ್ಲಿ ಹೇಳಿರ್ತಕ್ಕಂಥ ವಚನ ಇರ್ಬೋದು, ಅಥವಾ ಬೇರೆಯವ್ರಿಗೆ ಯಾರಿಗೋ ಸಂಸಾರದ ಬಗ್ಗೆ ಅಭಿಪ್ರಾಯ ಏನು ನಿಮ್ಮದು, ನಾನೇನು ಸಂಸಾರ ಪ್ರವೇಶ ಮಾಡಲೋ ಅಥವಾ ಅನುಭವ ಮಂಟಪಕ್ಕೆ ಬಂದು ಜಂಗಮ ಆಗಲೋ ಅಂತ ಕೇಳಿದಾಗಲೋ, ಸಂಸಾರವೆಂಬುದೊಂದು ಗಾಳಿಯ ಸೊಡರು. ನೀನೇ ವಿಚಾರ ಮಾಡಪ್ಪ, ಸಂಸಾರದ ನಿಯಮ ಹಿಂಗಿದೆ. ಗಾಳಿಯ ಸೊಡರು, ಗಾಳಿಗಿಟ್ಟಿದ ದೀಪ ಹೆಂಗೆ ಹೊಯ್ದಾಡ್ತಿರ್ತದೋ ಹಾಗಿದು ಇರೋದು. ಸುಖ ದುಃಖಗಳ ಆಗರ, ಕಾಲಲ್ಲಿ ಕಟ್ಟಿದ ಗುಂಡು. ಇನ್ನೂ ಅದ್ಭುತವಾಗಿ ಹೇಳೋದಂದ್ರೆ ಇದು ಬಹಳ ಚಂದ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರಧಿಯ ದಾಟಿಸಿ ಕಾಲಾಂತಕನೇ ಕಾಯು ಕೂಡಲ ಸಂಗಮ ದೇವ. ಇದಿದೆಯಲ್ಲ, ಅದ್ಭುತವಾದ ಚಿತ್ರಣ ಇದು ಸಂಸಾರದ ಬಗ್ಗೆ. ಇಂತಹ ಗಾಳಿಗಿಟ್ಟಿದ ಸೊಡರಿನ ಹಾಗೆ ಇರ್ತಕ್ಕಂಥ ಸಂಸಾರವನ್ನ ಸರಿಪಡಿಸ್ಬಿಡ್ತೀನಿ, ಇದೆಲ್ಲ ಸರಿ ಆದ್ಮೇಲೆ ನಾನು ಬಹಳ ಆರಾಮಾಗಿರ್ತೀನಿ ಅಂತ ಅನ್ಕೋಬೇಡಪ್ಪ. ಆ ಸರಿ ಇಲ್ಲದೆ ಇರೋದು ನಡುವೆ ಆರಾಮಿರೋದು ಕಲಿ. ಆರಾಮಿರೋದು ಕಲಿಯೋದು. ಸರಿ ಇಲ್ಲದ್ದೇ ಬಹಳಷ್ಟು ಇರುತ್ತೆ, ಸರಿಯಾಗಿದ್ದದ್ದು ಇರುತ್ತೆ. ಅದ್ರಾಗೆ ಬರೀ ಕೆಟ್ಟದ್ದು ಅಂತ ಹೇಳೋದಿಲ್ಲ. ಗಾಳಿಗಿಟ್ಟಿದ ಸೊಡರು ಅಂದ್ರೆ ಕೆಟ್ಟದ್ದಂತಲ್ಲ. ಅದರಲ್ಲಿ ವಿಷಮತೆ ಇರ್ತದೆ, ಅದರಲ್ಲಿ ಹೊಯ್ದಾಟ ಇರ್ತದೆ, ಅದರಲ್ಲಿ ದ್ವಂದ್ವಗಳಿರುತ್ತೆ. ಆದ್ದರಿಂದ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದು. ಸಿರಿ ಎಂಬುದೊಂದು ಸಂತೆಯ ಮಂದಿ ಅಂತ ಹೇಳ್ತಾರೆ. ಸಿರಿ ಅಂತಕ್ಕಂಥದ್ದು ಸಂತೆಯ ಮಂದಿ. ಸಂತೆ ಮಂದಿ ಗೊತ್ತಾ ನಿಮಗೆಲ್ಲ? ಕಲ್ಪನೆಗೆ ಬರ್ತದ? ಬೆಳಿಗ್ಗೆಯಿಂದ ಸೇರಕ್ಕೆ ಶುರುವಾಗ್ತದೆ ಸಂತೆ, ಹೌದಲ್ಲ? ಬರ್ತಾರೆ ಬರ್ತಾರೆ ಬರ್ತಾರೆ, ಯಾರು ಬೇಗ ಬೇಗ ಬರ್ತಾರೆ. ಸೂರ್ಯೋದಯ ಆಗಕ್ಕೆ ಮುಂಚೆನೆ ಜಾಗ ಹಿಡಿದ್ಬೇಕಾಗಿರುತ್ತೆ ಕೆಲವರಿಗೆ. ಬರ್ತಾರೆ, ಕೂಡ್ತಾರೆ. 12 ಗಂಟೆ ಇಂದ 4 ಗಂಟೆವರೆಗೂ ಏನು ಜೋರು ನಡೆದಿರ್ತದೆ. ಬಿಸಿಲು ಜೋರಾಗಿರ್ತದೆ, ಸಂತೆ ಗದ್ದಲವೂ ಜೋರಾಗಿರ್ತದೆ. 4 ಗಂಟೆ 5 ಗಂಟೆಯಿಂದ ಇಳಿಯಕ್ಕೆ ಶುರುವಾಗ್ತದೆ ನೋಡ್ರಿ. ಮತ್ತೆ 7 ಗಂಟೆ ಅಂದ್ರೆ ಯಾರು ಇರಂಗಿಲ್ಲ, ಯಾರ್ಯಾರು ಇರಂಗಿಲ್ಲ. ಇಲ್ಲಿ ಸಂತೆ ನಡೆದಿತ್ತಂತ ಆ ಕಸ ನೋಡಿ ಗುರುತಿಸ್ಬೇಕಷ್ಟೇ. ಆ ಕಸ ಚೆಲ್ಲಿರ್ತಾರಲ್ಲ, ಬೇರೆ ಬೇರೆ ಪದಾರ್ಥಗಳನ್ನ ಚೆಲ್ಲಿರ್ತಾರಲ್ಲ, ಬೇಡವಾದದ್ದೆಲ್ಲ, ಇದನ್ನ ನೋಡಿ ಇವತ್ತು ಸಂತೆ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ. 6:30 7 ಗಂಟೆ ಹಂಗೆ ಯಾರು ಇರಲ್ಲ. ಇವಾಗೇನಾದ್ರು ಸ್ವಲ್ಪ ದೀಪದ ವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ಇರ್ತಾರೇನೋ. ಆದ್ರೆ ಆಗಿನ ಕಾಲದಲ್ಲಿ 4 ಗಂಟೆಗೆ ಶುರುವಾದರೆ 5:30 6 ಗಂಟೆಗೆ ಎಲ್ಲ ಸಂತೆ ಚದುರು ಹೋಗ್ತಿತ್ತು. ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಂತೆಯ ಸಡಗರ. ಹಾಗೆ ಈ ಸಿರಿ ಎನ್ನುವಂಥದ್ದು ಏನಿದೆಯಲ್ಲ, ಸಂಪತ್ತು, ಹಣ, ಅದು ಯಾವಾಗ ಯಾರಿಂದ ಹೇಗೆ ಆಚೆ ಹೋಗುತ್ತೆ, ಯಾರಿಗೆ ಹೇಗೆ ಒಳಗೆ ಬರುತ್ತೆ, ಯಾರನ್ನು ಆಶ್ರಯಿಸುತ್ತೆ, ಯಾರನ್ನು ಬಿಟ್ಟು ಹೋಗುತ್ತೆ ಅಂಥೇಳಿ ಏನು ಪ್ರಿಡಿಕ್ಷನ್, ಭವಿಷ್ಯ ಹೇಳೋಕ್ಕಾಗಲ್ಲ. ಇದು ಕೆಲವು ಒಬ್ಬ ಇದ್ದಕ್ಕಿದ್ದಂಗೆ ಶ್ರೀಮಂತ ಆಗ್ಬಿಡ್ಬೋದು, ಕೆಲವ್ರು ಇದ್ದಕ್ಕಿದ್ದಂಗೆ ಬಡವರು. ಶ್ರೀಮಂತರು ಹಡಗು ಮುಳುಗೋದು ಅಂತಿದ್ರು ಅವಾಗೆಲ್ಲ, ಹಡಗು ಮುಳುಗೋಗುತ್ತೆ ಅಂತ. ಎಲ್ಲ ಬಂಡವಾಳನು ಸಮುದ್ರದಲ್ಲಿ ನೀರು ಪಾಲಾಗ್ಬಿಡ್ಬೋದು. ಒಟ್ಟು ಯಾವ ರೂಪದಲ್ಲಾದ್ರು. ಈಗ ಮೊನ್ನೆ ಪೇಪರಲ್ಲಿತ್ತು, ಒಬ್ಬ ಎಂಜಿನಿಯರ್ 200 ಕೋಟಿ ಆಸ್ತಿ ಮಾಡಿದ್ದಾನೆ. ಬಂದರು, ದಾಳಿ ಮಾಡಿದ್ರು, ಎಲ್ಲ ಬಂಗಾರದ ಗಟ್ಟಿ ಮಾಡಿಟ್ಟಾನು. ಎಲ್ಲನೂ ಹೊತ್ಕೊಂಡು ಹೋಗ್ತಾರೆ ಅವರು. ಆದ್ರೆ ಇನ್ನೂ ಬೇರೆ ದೇಶದಲ್ಲಾಗಿದ್ರೆ ಅವನ ಜೀವನ ತೆಗೆದು ಬಿಡ್ತಿದ್ರು. ನಮ್ಮ ದೇಶದಲ್ಲಿ ಅವ್ರು ಬದುಕೊಂತಾರೆ, ಮತ್ತೆ ಹೆಂಗ ಒಂದಿಷ್ಟು ಬಿಡಿಸ್ಕೊಂಬರ್ತಾರೆ ಜೀವನ ಮಾಡೋಕ್ಕೆ, ಹೆಂಗ ನಡೆದು ಬಿಡ್ತದೆ, ಅವ್ರ ಜೀವನ ನಡೆಸ್ಬಿಡ್ತಾರೆ. ಅದಲ್ಲ, ಅಂಥವ್ರಿಗೆ ಬಹಳ ಬಿಗಿಯಾದ ಕಾನೂನು ಆಗಬೇಕು. ಅದು ಯಾರು ತಿಳ್ಕೊಳ್ವಲ್ರಿ. ಇಷ್ಟು ಪ್ರತಿಯೊಬ್ಬರ ಮೇಲೆ, ಅನೇಕ ಜನರ ಮೇಲೆ ದಾಳಿ ಆಗ್ತಿರುತ್ತೆ. ನಮ್ಮ ಮೇಲೇನು ಆಗಲ್ಲ ಬಿಡ ಅಂತ ತಿಳ್ಕೊಂಡಿರ್ತಾರೆ ಕಾಣ್ತಾವ್ರು. ಅದಕ್ಕೆ ನಿಶ್ಚಿಂತನಾಗಿರ್ತಾರೆ. ನೀವು ಭ್ರಷ್ಟಾಚಾರಿಗಳು ಚಾಪೆ ಕೆಳಗೆ ನುಸಿದ್ರೆ ಅವರು ರಂಗೋಲಿ ಕೆಳಗೆ ನುಸಿಯೋಷ್ಟು ಜನರಿರ್ತಾರೆ. ಅವ್ರು ಹೇಗೆ ಪತ್ತೆ ಹಚ್ತಾರೋ ಹೇಳಕ್ಕೆ ಬರಲ್ಲ. ಆದ್ದರಿಂದ ಸಂತೆ ಎಂಬುದೊಂದು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ. ಈ ಸಿರಿ ಅಂತಕ್ಕಂಥದ್ದು ನೆಚ್ಚಿ ಕೆಡಬೇಡಪ್ಪ, ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದು ಅಂದರೆ ಶರಣರು, ಅದರ ಅರ್ಥ
ಸಿರಿಯನ್ನು ಗಳಿಸ್ಬೇಡಿ, ಕಾಯಕ ಮಾಡಬೇಡಿ, ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗ್ಬಿಡಿ ಹಿಮಾಲಯಕ್ಕೆ ಅಥವಾ ಹೋಗ್ಬಿಡಿ ಗುಡ್ಡ ಗವಿಗಳಿಗೆ ಹುಡ್ಕೊಂಡಂತ ಹೇಳಲ್ಲ. ಕಾಯಕದ ಮೂಲಕ ಬರಲಿ, ಪೂಜೆ ಮಾಡು, ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ಇದು ಅಂದ್ರೆ ನೀನು ಬಂದಿರೋದು ಸಿರಿಯನ್ನ ಗಳಿಸಿ ಸಿರಿಯೊಳಗೆ ಮುಳುಗಿ ಕಾಯಿಲೆ ಮಾಡ್ಕೊಂಡು ಹೋಗೋಕ್ಕಲ್ಲ ಈ ಜಗತ್ತಿಗೆ ಬಂದಿರೋದು. ಅಥವಾ ಸಂಸಾರದಲ್ಲಿ ಬಿದ್ದು ಒಂದಿಷ್ಟೇನೋ ಜಗಳ, ಕೋಪ, ತಾಪ, ರಾಗ, ದ್ವೇಷ, ಪ್ರೀತಿ, ಪ್ರೇಮ ಮಾಡಿ ಹೋಗೋದಕ್ಕಲ್ಲ ನೀನು ಬಂದಿರೋದು. ಇಲ್ಲಿ ಬಂದಿರೋದು ಈ ಸಂಸಾರ ಆಗಲಿ, ಸಿರಿ ಆಗಲಿ, ಪರಮಾತ್ಮನನ್ನು ಅರಿಯಲಿಕ್ಕೆ ಸಾಧನೆಗಳಾದ್ರೆ ಭಾಳ ಚಂದ. ಆದರೆ ಇದು ಈ ಕಾಲ ಹೆಚ್ಚು ಜನ ಇಂಥವ್ರು ಸಿಕ್ಕಲ್ಲ. ನಿಮ್ಮಂಥವ್ರು ಈ ಗುಡ್ಡದ ಮೇಲೆ ಹೀಗೆ ಸ್ವಲ್ಪ ಏನೋ ಚಿಂತನೆ ಮಾಡಿಕೊಂಡು ಬಹಳ ನಿರೀಕ್ಷೆಗಳನ್ನ ಇಟ್ಕೋಬಾರ್ದು. ನಾವು ಕೂಡ ಸಿಕ್ಕಾಪಟ್ಟೆ ಮಾಡಿಬಿಡ್ತೀವಿ, ಏನೇನೋ ಆಗೋಗ್ಬಿಡುತ್ತೆ ಅಂತ ಮಾಡೋಕ್ಕೋಗಿ ಏನೇನೋ ಮಾಡೋಕ್ಕೋಗಿ ಮತ್ತೆ ಏನೇನೋ ಆಗಬಾರ್ದು. ಅದಕ್ಕೆ ಜಾಣತನದಿಂದ ಹೋಗಬೇಕು. ಅವ್ರ ಪಾಡು ಹಂಗಿರಲಿ. ಬಾರ್ಗೆ ಹೋಗೋರು, ರೆಸ್ಟೋರೆಂಟ್ಗೆ ಹೋಗೋರು, ಭ್ರಷ್ಟಾಚಾರಿಗಳು, ಅವ್ರ ಕತೆ ಅಲ್ಲಿರಲಿ. ಅವರು ಅವ್ರಿಗೆ ಗೊತ್ತಿದ್ದು ಮಾಡ್ತಾರೋ, ಗೊತ್ತಿಲ್ಲದೆ ಮಾಡ್ತಾರೋ. ನಾವುಗಳು ಅಧ್ಯಾತ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಅವ್ರ ಬೆನ್ನು ಹತ್ತಲಾರ್ದೇನೆ, ರಾಜಕಾರಣಿಗಳ ಬೆನ್ನು ಹತ್ತಲಾರ್ದೇನೆ, ಅಥವಾ ದುಷ್ಟರ ಬೆನ್ನು ಹತ್ತಿ ಸಿರಿ ಮಾಡಿಬಿಡ್ತೀನಿ ಅಂತ ಹೋಗ್ಲಾರ್ದೇನೆ, ನಾವು ಸಾಧ್ಯವಾದಷ್ಟು ಮಟ್ಟಿಗೆ ತತ್ವ, ಸಿದ್ಧಾಂತ, ಸಾಧನೆ, ದರ್ಶನ ಇಂಥದ್ದನ್ನು ಆಶ್ರಯಿಸಿ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಂಡಿದ್ದೆ ಆದರೆ ಇಲ್ಲಿ ಬಂದಿದ್ದು ಸಾರ್ಥಕ ಆಗುತ್ತೆ. ಈಗ ನೋಡಿ, ಎಷ್ಟೋ ಜನ ಸ್ವಾಮೀಜಿಗಳು ಜೈಲು ಸೇರ್ಕೊಂಡ್ಬಿಟ್ಟಿದ್ದಾರೆ, ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಅವರು ಮರೆತು ಬಿಟ್ಟಿದ್ರು, ಮೈ ಮರೆತು ಬಿಟ್ಟಿದ್ರು. ನಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ, ನಮ್ಮ ವಿರುದ್ಧ ಯಾರೂ ಮಾತೆತ್ತಕ್ಕಾಗಲ್ಲ, ಧ್ವನಿ ಎತ್ತಕ್ಕಾಗಲ್ಲ ಅಂದ್ಕೊಂಡಿದ್ರು ಏನು. ಆದರೆ ಯಾರನ್ನೂ ಬಿಡಲ್ಲ ವಿಧಿ, ಕಾನೂನು. ವಿಧಿ, ಸಂವಿಧಾನದ ಆರ್ಟಿಕಲ್ಗೂ ಕೂಡ ವಿಧಿ ಅಂತ ಹೇಳ್ತಾರೆ. ವಿಧಿ ಅಂದರೆ ಕೆಟ್ಟದ್ದು ಅಂತಲ್ಲ. ವಿಧಿ ಕಾಡ್ತಾ ಇದೆ, ವಿಧಿ ಕಾಡ್ತಾ ಇದೆ. ಬರೀ ವಿಧಿ ಕಾಡೋದಷ್ಟೇ ಅಲ್ಲ, ಕೆಟ್ಟದ್ದಷ್ಟೇ ಮಾಡಲ್ಲ ವಿಧಿ. ಶ್ರೀಮಂತನೂ ಮಾಡುತ್ತೆ ವಿಧಿ, ವಿದ್ಯಾವಂತನೂ ಮಾಡುತ್ತೆ ವಿಧಿ. ವಿಧಿ ಪ್ರಕಾರ ಶ್ರೀಮಂತರಾದವರು, ವಿಧಿ ಪ್ರಕಾರ ವಿದ್ಯಾವಂತರಾದವರು ಅಹಂಕಾರಿಗಳಾಗ್ತಾರೆ. ಸಾಧನೆಯಿಂದ ವಿದ್ಯಾವಂತರಾದವರು, ಸಾಧನೆಯಿಂದ ಶ್ರೀಮಂತರಾದಂಥವರು ಅವರು ಹಂಚ್ಕೊಳ್ತಾರೆ, ದಾನಿಗಳಾಗ್ತಾರೆ, ದಾಸೋಹಿಗಳಾಗ್ತಾರೆ. ಅವರು ವಿದ್ಯೆಯನ್ನಾಗಲಿ, ಶ್ರೀಮಂತಿಕೆಯನ್ನಾಗಲಿ, ಅಧಿಕಾರವನ್ನಾಗಲಿ, ಏನೇ ಬರಲಿ ತಮಗೆ ಬಂದದ್ದೆಲ್ಲವನ್ನೂ ಪರಮಾತ್ಮನ ಪ್ರಸಾದ ಅಂತ ಹೇಳಿ ತಾವು ಆನಂದವಾಗಿರ್ತಾರೆ, ಇತರರಿಗೂ ಆನಂದ ಕೊಡ್ತಾರೆ. ಇದು ನಾವು ಮಾಡ್ಬೇಕಂತ. ಎಲ್ಲರೂ ಆನಂದವಾಗಿರಿ. ಸಂಸಾರದಲ್ಲೂ ನೀವು ಹಂಗಿದ್ಬಿಟ್ರೆ ಸಂಸಾರ ಅಷ್ಟೊಂದು ತೊಂದರೆ ಕೊಡಲ್ಲ. ಕೆಲವರು ಹೆಂಡತಿಗೆ ಟ್ರೆಜರಿ ಕೀಲಿ ಕೈ ಕೊಡಲ್ಲ, ಟ್ರೆಜರಿ ಕೀಲಿನ ಹೆಂಡತಿಗೂ ಕೊಡಲ್ಲ, ಮಕ್ಕಳಿಗೂ ಕೊಡಲ್ಲ. ಇನ್ನು ಕೆಲವರು ಈ ತಿನ್ನೋ ವಸ್ತುಗಳನ್ನು ದೊಡ್ಡವರು ಬೀರುನಲ್ಲಿ ಇಟ್ಕೊಂಡು ಹೆಂಡತಿ ಮಕ್ಳಿಗೆ ಕೊಡ್ಲಾರ್ದಂಗೆ ತಿನ್ನೋದು, ಅಥವಾ ಬೇರೆಯವ್ರಿಗೆ ಅತಿಥಿಗಳು ಬಂದಾಗ ತಿನ್ನಿಸೋದು, ಈ ಥರ ಮಾಡ್ತಾರೆ ಅಂತ ಸುದ್ದಿ ಕೇಳಿದ್ದೀವಿ. ಅಂದರೆ ಇದೆಲ್ಲ ಯಾಕಪ್ಪ ಅಂತಂದರೆ ಪರಸ್ಪರರಲ್ಲಿ ನಂಬಿಕೆ ಇಲ್ಲದೆ ಇರೋದಕ್ಕೆ, ಅಥವಾ ಅವರು ನಮ್ಮಂಗೆ ಅಂತ ಹಿತ ಬಯಸಲಾರದಕ್ಕೆ ಈ ಥರ ಆಗುತ್ತೆ. ಆದ್ದರಿಂದ ನಾವೆಲ್ಲ ತಿಳ್ಕೋಬೇಕು, ಎಲ್ಲರನ್ನೂ ತನ್ನಂತೆ ಭಾವಿಸಿದ್ರೆ ಸಂಸಾರವು ಅದು ಮಾರಕ ಅಲ್ಲ. ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಿದ್ರೆ ಸಂಸಾರವು ಮಾರಕ ಅಲ್ಲ. ಆದರೆ ತಾನು ಸ್ವಾರ್ಥಿ ಆದರೆ, ಲಾಲಸಿ ಆದರೆ, ಆಲಸಿ ಆದರೆ ಸಂಸಾರ ಕೆಟ್ಟದ್ದು, ದುಃಖ ಕೊಟ್ಟೆ ಕೊಡ್ತಾರೆ. ಆಲಸಿಗಳಿಗೆ, ಲಾಲಸಿಗಳಿಗೆ ಸಂಸಾರವೇ ಇರಲಿ, ಪಾರಮಾರ್ಥವೇ ಇರಲಿ, ಯಾವುದಿದ್ರೂ ದುಃಖನೇ ಕೊಡೋದು. ಅವರೆಲ್ಲೋದ್ರೂ ದುಃಖಗಳೇ ಆಗೋದು. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಎಚ್ಚರವಾಗಿರೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.